ವಿಧಾನಸೌಧಕ್ಕೆ ಜನರನ್ನ ನುಗ್ಗಿಸ್ತೇನೆ ಅಂತ ದಳಪತಿ ಗುಡುಗಿದ್ದಾರೆ. ವಿಧಾನಸೌಧಕ್ಕೆ ಜನರನ್ನ ನುಗ್ಗಿಸಬೇಕಂದ್ರೆ ನುಗ್ಗಿಸಿಬಲ್ಲೆ, ನೋಡೇ ಬಿಡೋಣ ಅಂತ ಡಿಕೆ ಸರ್ಕಾರಕ್ಕೆ ಎಚ್ಡಿಕೆ ನೇರ ಸವಾಲನ್ನ ಹಾಕಿರುವಂಥದ್ದು. ಆದರೆ ಜೆಡಿಎಸ್ ಎಂದಿಗೂ ಕೂಡ ಕಾನೂನು ಬಾಹಿರವಾಗಿ ನಡೆದುಕೊಂಡಿಲ್ಲ. ಜನರನ್ನ ನುಗ್ಗಿಸುವಂತಹ ಮಾತನಾಡಿ ನಂತರ ಎಚ್ಡಿಕೆ ಡ್ಯಾಮೇಜ್ ಕಂಟ್ರೋಲ್ ಅನ್ನ ಕೂಡ ಮಾಡುವಂಥದ್ದು. ವಿಧಾನಸೌಧಕ್ಕೆ ಜನರನ್ನ ನುಗ್ಗಿಸ್ತೇನೆ, ದಳಪತಿ ಗುಡುಗಿರುವಂಥದ್ದು. ವಿಧಾನಸೌಧಕ್ಕೆ ಜನರನ್ನ ನುಗ್ಗಿಸಬೇಕಂದ್ರೆ ನುಗ್ಗಿಸಬಲ್ಲೆ, ನೋಡೇ ಬಿಡೋಣ. ಡಿಕೆ ಸರ್ಕಾರಕ್ಕೆ ಎಚ್ಡಿಕೆ ಅವರು ಈಗ ಸವಾಲ್ ಹಾಕಿರುವಂಥದ್ದು. ಆದ್ರೆ ಜೆಡಿಎಸ್ ಎಂದಿಗೂ ಕೂಡ ಕಾನೂನು ಬಾಹಿರವಾಗಿ ನಡೆದುಕೊಂಡಿಲ್ಲ. ಜನರನ್ನ ನುಗ್ಗಿಸುವ ಮಾತನಾಡಿ ನಂತರ ಎಚ್ಡಿಕೆ ಅವರು ಡ್ಯಾಮೇಜ್ ಕಂಟ್ರೋಲ್ ಮಾಡಿಕೊಂಡಿದ್ದಾರೆ. ಬಿಡದಿ ರೈತರಿಗೆ 3 ಎಕರೆ, 1 ಎಕರೆಗೆ 3 ಕೋಟಿ ರೂಪಾಯಿ ಕೊಡ್ತೀನಿ ಅಂದಿದ್ದಾರೆ ಸಿಎಂ ಡಿಕೆಶಿ. ಅದೇನು ನಿಮ್ಮ ಅಪ್ಪನ ಮನೆ ದುಡ್ಡ ಅದು ಅಂತ ಕುಮಾರಸ್ವಾಮಿ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಖರಾಬ್ ಭೂಮಿಗೆ 12 ಕೋಟಿಯಂತೆ, ಕೃಷಿ ಭೂಮಿಗೆ 3 ಕೋಟಿಯಂತೆ. 3 ನಾಮ ಇದು. ಡಿಕೆ ಸರ್ಕಾರದ ವಿರುದ್ಧ ಎಚ್ಡಿಕೆ ಕೆಂಡಾಮಂಡಲರಾಗಿದ್ದಾರೆ. ವಿಧಾನಸೌಧಕ್ಕೆ ಜನರನ್ನ ನುಗ್ಗಿಸುತ್ತೇನೆ ಅಂತ ದಳಪತಿ ಗುಡುಗಿರುವಂಥದ್ದು. ವಿಧಾನಸೌಧಕ್ಕೆ ಜನರನ್ನ ನುಗ್ಗಿಸಬೇಕು ಅಂತಂದ್ರೆ ನುಗ್ಗಿಸಬಲ್ಲೆ, ನೋಡೇ ಬಿಡೋಣ ಅಂತ ಡಿಕೆ ಸರ್ಕಾರಕ್ಕೆ ಎಚ್ಡಿ ಕುಮಾರಸ್ವಾಮಿ ಅವರು ಸವಾಲ್ ಹಾಕಿರುವಂಥದ್ದು. ಆದ್ರೆ ಜೆಡಿಎಸ್ ಎಂದಿಗೂ ಕೂಡ ಕಾನೂನು ಬಾಹಿರವಾಗಿ ನಡೆದುಕೊಂಡಿಲ್ಲ. ಜನರನ್ನ ನುಗ್ಗಿಸುವ ಮಾತನಾಡಿ ನಂತರ ಎಚ್ಡಿಕೆ ಡ್ಯಾಮೇಜ್ ಕಂಟ್ರೋಲ್ ಅನ್ನ ಕೂಡ ಮಾಡಿರುವಂಥದ್ದು. ವೇದಿಕೆಯ ಮೇಲೆ ಬಿಡದಿ ರೈತರಿಗೆ 1 ಎಕರೆಗೆ 3 ಕೋಟಿ ರೂಪಾಯಿ ಕೊಡ್ತೀನಿ ಅಂತ ಸಿಎಂ ಹೇಳಿದ್ದಾರೆ. ಅದೇನು ನಿಮ್ಮ ಅಪ್ಪನ ಮನೆ ದುಡ್ಡ ಅಂತ ಕುಮಾರಸ್ವಾಮಿ ಅವರು ರಣಾಕ್ರೋಶವನ್ನು ವ್ಯಕ್ತಪಡಿಸಿರುವಂಥದ್ದು. ಖರಾಬ್ ಭೂಮಿಗೆ 12 ಕೋಟಿಯಂತೆ, ಕೃಷಿ ಭೂಮಿಗೆ 3 ಕೋಟಿಯಂತೆ. ಇದು 3 ನಾಮ. ಡಿಕೆ ಸರ್ಕಾರದ ವಿರುದ್ಧ ಎಚ್ಡಿಕೆ ಕೆಂಡಾಮಂಡಲರಾಗಿರುವಂಥದ್ದು. ಇದೀಗ ವೇದಿಕೆಯ ಮೇಲೆ ಅಬ್ಬರದ ಭಾಷಣ ಮಾಡಿದ್ದಾರೆ. ವಿಧಾನಸೌಧಕ್ಕೆ ಜನರನ್ನು ನುಗ್ಗಿಸಿ ಅಂತ ನೀವೇನಾದರೂ ಹೇಳಿದ್ರೆ ನಾನು ನುಗ್ಗಿಸ್ತೀನಿ, ಇಲ್ಲ ಅಂತ ಅಲ್ಲ, ನುಗ್ಗಿಸ್ಬೇಕಂತಂದ್ರೆ ನುಗ್ಗಿಸಬಲ್ಲೆ. ಆದರೆ ಯಾವತ್ತೂ ನಾವು ಕಾನೂನು ಬಾಹಿರವಾಗಿ ನಡ್ಕೊಂಡಿಲ್ಲ. ಈ ರೀತಿಯಾಗಿ ಈಗ ಸವಾಲನ್ನು ಹಾಕಿರುವಂಥದ್ದು. ವೇದಿಕೆಯ ಮೇಲೆ ಡಿಕೆ ಸರ್ಕಾರದ ವಿರುದ್ಧ ದಳಪತಿ ಗುಡುಗಿದ್ದಾರೆ. ಜನರನ್ನ ನುಗ್ಗಿಸುವ ಮಾತನಾಡಿ ನಂತರ ಡ್ಯಾಮೇಜ್ ಕಂಟ್ರೋಲ್ ಅನ್ನ ಕೂಡ ಮಾಡಿದ್ದಾರೆ. ಬೇರೆ ಪಕ್ಷದ ರಾಜಕಾರಣಿಗಳ ತರ ಬಂದ್ಬಿಟ್ಟು ನಾವೇನೋ ಉಲ್ಲಂಘನೆ ಮಾಡಿ ವಿಧಾನಸೌಧ ಮುತ್ತಿಗೆ ಹಾಕ್ತೀವಿ, ಮುಖ್ಯಮಂತ್ರಿ ಮನೆ ಮುತ್ತಿಗೆ ಹಾಕ್ತೀವಿ ಅಂತೇಳಿ ನಮ್ಮನ್ನು ಅರೆಸ್ಟ್ ಮಾಡಿ ಪೊಲೀಸ್ ವ್ಯಾನಲ್ಲಿ ಕೂರಿಸ್ಕೊಂಡು ಅಲ್ಲೆಲ್ಲೋ ಆ ಕಡೆ ಮೂಲಿಗೆ ಕರ್ಕೊಂಡು ಬಿಟ್ಬಿಡಿ ಅಂತ ಹೇಳಿ ನಿಮ್ಮ ಮುಂದೆ ನಾವು ಹೇಳಿಲ್ಲ. ನುಗ್ಸೋದಾದರೆ ನುಗ್ಗಿಸ್ಬಲ್ಲೆ, ವಿಧಾನಸೌಧಕ್ಕೆ ನುಗ್ಗಿಸ್ಬಲ್ಲೆ. ನೀವೇನು ತಡೆಯಲಿಕ್ಕೆ ಸಾಧ್ಯ ನೋಡೇ ಬಿಡ್ತೀವಿ. ಆದರೆ ಈ ಪಕ್ಷ ಎಂದೂ ಸಹ ಕಾನೂನನ್ನ ಮೀರಿ ಹೋಗಿಲ್ಲ. ಕಾನೂನು ತಲೆಬಾಗಿದ್ದೇವೆ. ಬರೀ ಇದೊಂದು ಇಶ್ಯೂಗಳಲ್ಲ, ಯಾವ ರೀತಿ ಕಾನೂನಿಗೆ ತಲೆಬಾಗಿ ನಡ್ಕೋತಾ ಇದ್ದೇವೆ. ನಮ್ಮ ಹೃದಯದಲ್ಲಿರ್ತಕ್ಕಂಥ ನೋವು, ನಮ್ಮ ತಂದೆ ಹೃದಯದಲ್ಲಿರ್ತಕ್ಕಂಥ ನೋವು. ಈ ಬಿಡದಿಯ ಪಾದಯಾತ್ರೆ ಶುರು ಆಗ್ತಿದ್ದಂಗೆ ಈ ವಿಷಯವನ್ನು ಡೈವರ್ಟ್ ಮಾಡಲಿಕ್ಕೆ ಏನೇನು ಮಾಡಿದ್ದೀರಿ ಶಿವಕುಮಾರ್? ನನಗೇನು ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ದೀರಾ? ಬೇರೆ ಪಕ್ಷದ ರಾಜಕಾರಣಿಗಳ ಥರ ಬಂದ್ಬಿಟ್ಟು ನಾವೇನೋ ಉಲ್ಲಂಘನೆ ಮಾಡಿ ವಿಧಾನಸೌಧ ಮುತ್ತಿಗೆ ಹಾಕ್ತೀವಿ, ಮುಖ್ಯಮಂತ್ರಿ ಮನೆ ಮುತ್ತಿಗೆ ಹಾಕ್ತೀವಿ ಅಂತೇಳಿ ನಮ್ಮನ್ನು ಅರೆಸ್ಟ್ ಮಾಡಿ ಪೊಲೀಸ್ ವ್ಯಾನಲ್ಲಿ ಕೂರಿಸ್ಕೊಂಡು ಅಲ್ಲೆಲ್ಲೋ ಆ ಕಡೆ ಮೂಲಿಗೆ ಕರ್ಕೊಂಡು ಬಿಟ್ಬಿಡಿ ಅಂತ ಹೇಳಿ ನಿಮ್ಮ ಮುಂದೆ ನಾವು ಹೇಳಿಲ್ಲ. ನುಗ್ಸೋದಾದರೆ ನುಗ್ಗಿಸ್ಬಲ್ಲೆ, ವಿಧಾನಸೌಧಕ್ಕೆ ನುಗ್ಗಿಸ್ಬಲ್ಲೆ. ನೀವೇನು ತಡೆಯಲಿಕ್ಕೆ ಸಾಧ್ಯ ನೋಡೇ ಬಿಡ್ತೀವಿ. ಆದರೆ ಈ ಪಕ್ಷ ಎಂದೂ ಸಹ ಕಾನೂನನ್ನ